ಹಾಯ್, ನಮ್ಮ ಕೆದವರು KCET ಕೌನ್ಸಿಲಿಂಗ್ 2024 ಇದಕ್ಕೆ ಸಂಬಂಧಿಸಿದಂತೆ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿಗ ನೋಡ್ತಾ ಇದ್ದೀರಾ. ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, B.Pharma, ಫಾರ್ಮಾ ಡಿ, ಹಾಗೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಬೇಸಿ, ಅಗ್ರಿಕಲ್ಚರ್, ಅದರ ನಂತರ ಫಾರೆಸ್ಟ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಅದರ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಿದ್ದಾರೆ. ಅದ ನಂತರ ಈ ವೆಟರ್ನರಿ ಸೈನ್ಸ್, ಅಲೈಡ್ ಹೆಲ್ತ್ ಸೈನ್ಸ್, ಅದರ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ. ನೀವೀಗ ಫೀ ಸ್ಟ್ರಕ್ಚರ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲಾಗಿ ಗೌರ್ಮೆಂಟ್ ಕಾಲೇಜಸ್ ಏನಿದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಅದರೊಳಗಡೆ ಜನರಲ್ ಮೆರಿಟ್ 2A, 2B, 3A, 3B, ನಂತರ SC/ST ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ, ಅದೇ ರೀತಿ ಕೆಟಗರಿ 1 ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ಗಿಂತ ಜಾಸ್ತಿ ಇದ್ರೆ, ಅಂದ್ರೆ ವಾರ್ಷಿಕ ಆದಾಯ 2.5 ಲ್ಯಾಕ್ಗಿಂತ ಜಾಸ್ತಿ ಇದ್ರೆ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇರುವಂಥ ಸೀಟ್ಗಳಿಗೆ 42,866 ಫೀಸ್ ಆಗುತ್ತೆ. ಅದಂತರ ಈ ಏಡೆಡ್ ಕಾಲೇಜಸ್ ಏನಿರುತ್ತೆ ಅದರಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, ಅದರಲ್ಲಿ ಫೀಸ್ 42,866 ಆಗುತ್ತೆ. ಅದಂತರ UBC ಅಲ್ಲಿ 48,000 ಫೀಸ್ ಅಂತ ಕೊಟ್ಟಿದ್ದಾರೆ. ನಂತರ ಅನ್ಎಡೆಡ್ ಕಾಲೇಜಸ್ ಏನಿರುತ್ತೆ ಅದರಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ಕೊಟ್ಟಿದ್ದಾರೆ. ಸೊ ಅದೆರಡರಲ್ಲೂ ಕೂಡ ಅರೌಂಡ್ ಅದೇ 1 ಲಕ್ಷದಿಂದ 1,15,000ವರೆಗೆ ಫೀಸ್ ಆಗುತ್ತೆ. ನಂತರ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ 1,07,000 ಫೀಸ್ ಆಗುತ್ತೆ. ಓಕೆನಾ. ಅದಂತರ SNK ಕೋಟಾ ಏನಿದೆ, SNK ಕೋಟಾ ಅಂಡರ್ ನಿಮಗೆ ಅಡ್ಮಿಷನ್ ಆದರೆ, SNK ಕೋಟಾ ಅಂಡರ್ ನಿಮಗೆ ಅಡ್ಮಿಷನ್ ಆಗಿದ್ರೆ ಗೌರ್ಮೆಂಟ್ ಕಾಲೇಜಸ್ ಹಾಗೆ ಏಡೆಡ್ ಕಾಲೇಜಸ್ ಹಾಗೆ UBC ಅದರಲ್ಲಿ 21,360 ರೂಪೀಸ್ ಫೀಸ್ ಇರುತ್ತೆ. ಅದಂತರ ಈ ಟೈಪ್ 1 ಮತ್ತು ಟೈಪ್ 2 ಅನ್ಏಡೆಡ್ ಅಥವಾ ಪ್ರೈವೇಟ್ ಕಾಲೇಜಸ್ ಏನಿದೆ ಅದರೊಳಗಡೆ 31,360 ಫೀಸ್ ಇರುತ್ತೆ. ಸರಿನಾ. ಅದರ ನಂತರ ನೀವು ಇಲ್ಲಿಗ ನೋಡ್ತಾ ಇದ್ದೀರಾ, SC/ST ವಿದ್ಯಾರ್ಥಿಗಳು ಆನ್ಯುವಲ್ ಇನ್ಕಮ್ 10 ಲ್ಯಾಕ್ ಅದಕ್ಕಿಂತ ಕಡಿಮೆ ಇದ್ರೂ ಕೂಡ 750 ರೂಪೀಸ್ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದರ ನಂತರ ಕೆಟಗರಿ 1 ವಿದ್ಯಾರ್ಥಿಗಳು ಏನಿದ್ದಾರೆ, ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಈಗ ಗೌರ್ಮೆಂಟ್ ಕಾಲೇಜಸ್, ನಂತರ ಈ ಒಂದು ಏಡೆಡ್ ಕಾಲೇಜಸ್ ಹಾಗೆ UBC ಅದರೊಳಗಡೆ ಫೀಸ್ ಎಷ್ಟು ಅಂತ ತಿಳ್ಕೊಳ್ಳೋದಾದ್ರೆ 21,360 ರೂಪೀಸ್ ಫೀಸ್ ಇದೆ ಕೆಟಗರಿ 1 ವಿದ್ಯಾರ್ಥಿಗಳಿಗೆ. ಓಕೆನಾ. ಅದರ ನಂತರ ಈಗ ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಈ ಟೈಪ್ 1 ಕಾಲೇಜ್ ಅಂದ್ರೆ ಪ್ರೈವೇಟ್ ಕಾಲೇಜಸ್ ಅದರೊಳಗಡೆ ಟೈಪ್ 1 ಟೈಪ್ 2 ಅಂತ ಕೊಟ್ಟಿದ್ದಾರೆ. ಸೊ ಅದೇ ಈ ಟೈಪ್ 1 ಕಾಲೇಜಸ್ ಏನಿದೆ ಅದರಲ್ಲಿ ಫೀಸ್ 77,000 ಇರುತ್ತೆ. ಅದರ ನಂತರ ಟೈಪ್ 2 ಕಾಲೇಜಸ್ ಏನಿದೆ ಅದರೊಳಗಡೆ 84,000 ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಹೇಳಿದ್ದು, ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ. ಅದರ ನಂತರ ಇಲ್ಲಿ ಫಾರ್ಮಸಿ ಕೋರ್ಸ್ನ ಫೀಸ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ 750 ರೂಪೀಸ್ ಫೀಸ್ ಇರುತ್ತೆ. ನಂತರ ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಈ ಒಂದು ಗೌರ್ಮೆಂಟ್ ಕಾಲೇಜಸ್ ಏನಿದೆ ಅದರಲ್ಲಿ 6,250 ರೂಪೀಸ್ ಫೀಸ್ ಇರುತ್ತೆ. ನಂತರ ಅನ್ಎಡೆಡ್ ಕಾಲೇಜ್ ಒಳಗಡೆ 18,220 ರೂಪೀಸ್ ಫೀಸ್ ಇರುತ್ತೆ. ಅದೇ ಈ ಒಂದು GM 2A 2B ನಂತರ 3A 3B SC/ST ಕೆಟಗರಿ 1 ವಿದ್ಯಾರ್ಥಿಗಳು ಅಂದರೆ ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಇರುವಂತಹ ವಿದ್ಯಾರ್ಥಿಗಳು, SC/ST ವಿದ್ಯಾರ್ಥಿಗಳಾಗಿದ್ದರೆ 10 ಲ್ಯಾಕ್ಗಿಂತ ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಇದ್ದರೆ, ಅದೇ ರೀತಿ ಕೆಟಗರಿ 1 ವಿದ್ಯಾರ್ಥಿಗಳು ನಿಮ್ಮ ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಆವಾಗ ಈ ಗೌರ್ಮೆಂಟ್ ಕಾಲೇಜುಗಳಲ್ಲಿ 14,000 ಫೀಸ್ ಇರುತ್ತೆ. ಹಾಗೆ ಪ್ರೈವೇಟ್ ಕಾಲೇಜುಗಳಲ್ಲಿ 26,750 ರೂಪೀಸ್ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಂತರ ಫಾರ್ಮಾ ಡಿ ಕೋರ್ಸ್ ಏನಿದೆ ಅದರಲ್ಲಿ ಫೀಸ್ ಏನಿದೆ ಅಂದರೆ ಜನರಲ್ ಮೆರಿಟ್ 2A 2B 3A 3B ಹಾಗೆ SC/ST ವಿದ್ಯಾರ್ಥಿಗಳು ವಿತ್ ಫ್ಯಾಮಿಲಿ ಇನ್ಕಮ್ ಮೋರ್ ದ್ಯಾನ್ 10 ಲ್ಯಾಕ್, ಹಾಗೆ ಕೆಟಗರಿ 1 ವಿದ್ಯಾರ್ಥಿಗಳು ವಿತ್ ಫ್ಯಾಮಿಲಿ ಇನ್ಕಮ್ ಮೋರ್ ದ್ಯಾನ್ 2.5 ಲ್ಯಾಕ್. ಸೊ ಅವರಿಗೆ 67,750 ರೂಪೀಸ್ ಫೀಸ್ ಇರುತ್ತೆ. SC/ST ವಿದ್ಯಾರ್ಥಿಗಳಿಗೆ 750 ರೂಪೀಸ್ ಫೀಸ್ ಇರುತ್ತೆ. ಹಾಗೆ ಕೆಟಗರಿ 1 ವಿದ್ಯಾರ್ಥಿಗಳು ವಿತ್ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 2.5 ಲ್ಯಾಕ್ ಅವರಿಗೆ 67,750 ರೂಪೀಸ್ ಫೀಸ್ ಇರುತ್ತೆ. ಈ ರೀತಿ ಫೀ ಸ್ಟ್ರಕ್ಚರನ್ನು ನಮ್ಮ ಕೆದವರು ನೀಡಿದ್ದಾರೆ. ಬೇರೆ ಕೋರ್ಸ್ಗಳದ್ದು ಕೂಡ ಫೀ ಸ್ಟ್ರಕ್ಚರ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸರಿನಾ. ಈ ರೀತಿ ಫೀ ಸ್ಟ್ರಕ್ಚರನ್ನು ನಮ್ಮ ಕೆದವರು ಕೊಟ್ಟಿದ್ದಾರೆ. ನಂತರ ಈ ಫೀ ಸ್ಟ್ರಕ್ಚರ್ ಏನಿದೆ ಅದನ್ನ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀವಿ. ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ವೆಬ್ಸೈಟಲ್ಲಿದೆ, ಅಲ್ಲಿಂದ ಕೂಡ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ. ನಂತರ ಬೇರೆ ಡೌಟ್ಸ್ ಇದ್ದರೆ ಅಕೌಂಟ್ ಹೋಗಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.